ಧನುರ್ಮಾಸ ಇದು ಸಾಮಾನ್ಯ ತಿಂಗಳಲ್ಲ. ಇದು ನಮ್ಮ ಜೀವನವನ್ನು ಒಳಗಿನಿಂದ ಶುದ್ಧಗೊಳಿಸುವ ಪವಿತ್ರ ಸಮಯ. ಬಹಳ ಜನ ಕೇಳ್ತಾರೆ, ಧನುರ್ಮಾಸದಲ್ಲಿ ಏನು ಮಾಡಬಾರ್ದು? ಆದರೆ ಮುಖ್ಯ ಪ್ರಶ್ನೆ ಇದು ಅಲ್ಲ. ಧನುರ್ಮಾಸದಲ್ಲಿ ಏನು ಮಾಡಿದರೆ ಜೀವನ ಶಾಂತವಾಗುತ್ತೆ? ಧರ್ಮ ಗ್ರಂಥಗಳ ಪ್ರಕಾರ ಸೂರ್ಯ ಧನು ರಾಶಿಗೆ ಪ್ರವೇಶಿಸಿದಾಗ 1 ತಿಂಗಳು ಧನುರ್ಮಾಸ ಆರಂಭವಾಗುತ್ತೆ. ಈ ಸಮಯದಲ್ಲಿ ಮದುವೆ, ಗೃಹ ಪ್ರವೇಶದಂಥ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಧನುರ್ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತದೆ ಅಂತ ನೋಡೋಣ. ಮೊದಲಿಗೆ ಧಾರ್ಮಿಕ ಗ್ರಂಥಗಳ ಪಠಣ, ಭಗವದ್ಗೀತೆ, ರಾಮಾಯಣ ಅಥವಾ ವಿಷ್ಣು ಸಹಸ್ರನಾಮ. ದಿನಕ್ಕೆ 5 ನಿಮಿಷ ಸಾಕು. ಮನೆಗೂ ಮನಸ್ಸಿಗೂ ಶಾಂತಿ ಬರುತ್ತೆ. ಮುಂದೆ ಉಪವಾಸ, ಪೂರ್ಣ ತಿಂಗಳು ಬೇಡ, ಗುರುವಾರ ಅಥವಾ ಸೋಮವಾರ ಒಂದು ಸರಳ ಉಪವಾಸ. ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸು ಲಘುವಾಗುತ್ತೆ. 3ನೇದು ಗೋಸೇವೆ, ಹಸುವಿಗೆ ಸ್ವಲ್ಪ ಆಹಾರ. ಇದು ದಾನ ಮಾತ್ರ ಅಲ್ಲ, ಇದು ಕೃತಜ್ಞತೆ. ಅದರಿಂದ ಜೀವನದಲ್ಲಿ ಸಮೃದ್ಧಿ ಬರುತ್ತೆ ಅನ್ನೋ ನಂಬಿಕೆ ಇದೆ. 4ನೇದು ಪಕ್ಷಿಗಳಿಗೆ ಆಹಾರ, 1 ಮುಷ್ಟಿ ಅಕ್ಕಿ. ಇದು ನಿಮ್ಮೊಳಗಿನ ಕರುಣೆಯನ್ನು ಹೆಚ್ಚಿಸುತ್ತದೆ. ಮತ್ತು ಅತ್ಯಂತ ಮುಖ್ಯ, ಧ್ಯಾನ. ಧನುರ್ಮಾಸದಲ್ಲಿ ಮಾಡಿದ ಧ್ಯಾನ ಅತ್ಯಂತ ಪರಿಣಾಮಕಾರಿ ಅನ್ನೋ ನಂಬಿಕೆ ಇದೆ. 5 ನಿಮಿಷ ಉಸಿರಿನ ಮೇಲೆ ಗಮನ. ನಕಾರಾತ್ಮಕ ಆಲೋಚನೆಗಳು ನಿಧಾನವಾಗಿ ದೂರವಾಗುತ್ತವೆ. ಧನುರ್ಮಾಸ ಭಯದ ತಿಂಗಳು ಅಲ್ಲ, ಇದು ಸೆಲ್ಫ್ ರೀಸೆಟ್ ತಿಂಗಳು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಜೀವನ ಪಾಠಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.